ಎಲ್ಲ ಕ್ರಾಂತಿಕಾರಿಗಳು ಇವರೆಲ್ಲರ ಮೇಲೆ ಅಟ್ಯಾಕ್ ಮಾಡುವಾಗಲೂ ಕೂಡ ಈ ಬಂಗಾಳದ ಕ್ರಾಂತಿಕಾರಿಗಳಿಗೆ ಒಬ್ಬನ ಮೇಲೆ ಕಣ್ಣಿತ್ತು, ಅದು ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಮೇಲೆ. ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಈ ದೇಶದ ಯಾವ ಕ್ರಾಂತಿಕಾರಿ, ಬಂಗಾಳದ ಯಾವ ಕ್ರಾಂತಿಕಾರಿಯ ಕೇಸ್ ಬಂದರೂ ಅತ್ಯಂತ ಕಠಿಣ ಶಿಕ್ಷೆ ಕೊಡ್ತಿದ್ದ. ಅವತ್ತಿನ ದಿನದಲ್ಲಿ ಮ್ಯಾಜಿಸ್ಟ್ರೇಟ್ಗಳ ಜವಾಬ್ದಾರಿ ಎಷ್ಟಿತ್ತು ಅಂತಂದ್ರೆ ರಾಜನೀತಿ ದಂಡನೀತಿ ಎರಡೂ ಅವ್ರ ಕೈಯಲ್ಲೇ ಇತ್ತು. ಯಾರ ಮೇಲೆ ಯಾವಾಗ ಬೇಕಿದ್ರೂ ತೆರಿಗೆ ಹಾಕ್ಬೋದಿತ್ತು, ಎಷ್ಟು ಬೇಕಿದ್ರೂ ತೆರಿಗೆ ಹಾಕ್ಕೋಬಹುದು. ಅವನು ತಾನು ಯಾವ ಥರದ ದಮನ ನೀತಿಯನ್ನು ಕಾನೂನುಗಳನ್ನು ತಂದು ಅದನ್ನು ಆಚರಣೆಗೆ ತರುವಂಥ ಪ್ರಯತ್ನವನ್ನು ಮಾಡಬಹುದಾಗಿತ್ತು. ಇವೆಲ್ಲವೂ ಕೂಡ ಅವ್ರ ತಲೆ ಮೇಲೆ ಇರ್ತಿತ್ತು. ಹೀಗೆ ಈ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಈ ಕೆಲಸ ಮಾಡ್ತಿರುವಾಗ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಎಲ್ಲ ಕ್ರಾಂತಿಕಾರಿಗಳು ಅಂದ್ಕೊಳ್ತಿದ್ರು. ಇದು ಫ್ರೇಜರಿಗೆ ಗೊತ್ತಾಯಿತು. ತಾನೇ 2-3 ಸಲ ಹೆಂಗೋ ಕಷ್ಟಪಟ್ಟು ಬಚಾವಾಗಿದ್ದೀನಿ, ನಿನಗೆ ಇನ್ನೂ ಕಷ್ಟ ಆಗುತ್ತೆ, ದಯಮಾಡಿ ನೀನು ಇಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಹೊರಡು ಅಂತಂದಾಗ ಮ್ಯಾಜಿಸ್ಟ್ರೇಟ್ ಹೇಳಿದ್ದಂತೆ, ನಾನೇನಾದರೂ ಹಂಗೆ ತೊಗೊಂಡು ಹೊರಡ್ಬಿಟ್ರೆ ಹೆದರ್ಕೊಂಡು ಹೋಗಿದ್ದೀನಿ ಅಂತ ಇವ್ರು ತಿಳ್ಕೊಳ್ತಾರೆ, ಇವ್ರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ, ಯಾವ ಕಾರಣಕ್ಕೂ ಕಲ್ಕತ್ತಾ ಬಿಟ್ಟು ಹೋಗಲ್ಲ ಅಂತ. ಆದರೆ ಯಾವಾಗ ಬಂಫೀಲ್ಡ್ ಫುಲ್ಲರ್ ಮೇಲೆ ದಾಳಿ ಆಯಿತು, ಇನ್ನೊಬ್ಬನ ಮೇಲೆ ದಾಳಿ ಆಯಿತು ಅಂತ ಸುದ್ದಿ ಬರಲಿಕ್ಕೆ ಶುರುವಾಯಿತು, ಅವನೇ ಫ್ರೇಜರಿಗೆ ಕೇಳಿದಂತೆ, ನನ್ನ ಎಲ್ಲಾದರೂ ಟ್ರಾನ್ಸ್ಫರ್ ಮಾಡಿ, ಕಲ್ಕತ್ತಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಇವರು ಅಂತ. ಹಿಂಗೆ ಕೇಳಿಸ್ಕೊಂಡು ಮುಜಫರ್ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್. ಅವನು ಮುಜಫರ್ ನಗರಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ ಸುದ್ದಿ ಕ್ರಾಂತಿಕಾರಿಗಳಿಗೆ ಗೊತ್ತಾಯಿತು. ಹೊಟ್ಟೆ ಉರಿಯಿತು ಅವ್ರಿಗೆ. ಈಗ ತಾನೇ ಬಾಂಬ್ ತಯಾರು ಮಾಡಿದ್ದೀವಿ, ಫ್ರೆಶ್ ಆಗಿ ಟೆಸ್ಟ್ ಬೇರೆ ಮಾಡಿದ್ವಿ, ಪ್ರಯೋಗ ಮಾಡಲಿಕ್ಕೆ ಒಂದು ಸಿಕ್ಕೇ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕಳಿಸ್ಬಿಟ್ಟೆ ಬಿಡ್ಬೋದಿತ್ತಲ್ಲ ಅಂತ. ಆದರೂ ಬಿಡಲಿಲ್ಲ ಅವರು ಪರೇಶ್ ಮೌಲಿಕ್ ಅನ್ನುವಂಥ ಒಬ್ಬ ಕ್ರಾಂತಿಕಾರಿ ಏನು ಮಾಡಿದ, ಒಂದು ಪುಸ್ತಕ, ದೊಡ್ಡ ಕಾನೂನಿನ ಪುಸ್ತಕ, ಆ ಪುಸ್ತಕದ ಮಧ್ಯದ ಪೇಜಿಗಳನ್ನೆಲ್ಲ ಬೇಕಾಗಿರೋ ಥರ ಹರಿದು ಅದರೊಳಗೆ ಬಾಂಬನ್ನು ಇಟ್ಟರು. ಆ ಬಾಂಬಿಗೆ ಒಂದು ಸ್ಪ್ರಿಂಗನ್ನು ಕನೆಕ್ಟ್ ಮಾಡಿ ಈ ಪುಸ್ತಕ ಓಪನ್ ಮಾಡಿದ್ದು ನಾ ಸಿಡಿಬೇಕು ಅಂತ ರೆಡಿ ಮಾಡಿದ್ರು. ಅದಕ್ಕೆ ಚೆನ್ನಾಗಿ ದಾರ ಎಲ್ಲ ಕಟ್ಬಿಟ್ಟು ಇವನೇನು ಮಾಡ್ದ, ಈ ಕಿಂಗ್ಸ್ಫರ್ಡ್ ಮನೆಯ ಸೇವಕನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ನಾನು ಕೋರ್ಟಿಂದ ಬಂದಿದ್ದೀನಿ, ಕೋರ್ಟ್ನವರು ಈ ಪುಸ್ತಕ ಕೊಡು ಅಂತ ಹೇಳಿದ್ದಾರೆ, ಇದನ್ನು ಮ್ಯಾಜಿಸ್ಟ್ರೇಟ್ ಟೇಬಲ್ ಮೇಲೆ ಇಟ್ಬಿಡು ಅಂತ ಟೇಬಲ್ ಮೇಲೆ ಇಳಿಸ್ದ. ಮ್ಯಾಜಿಸ್ಟ್ರೇಟ್ರು ಟೇಬಲ್ ಮೇಲಿರೋ ಪುಸ್ತಕನ ಓಪನ್ ಮಾಡಿದ್ದಿದ್ರೆ ಇವತ್ತು ಯಾವ ಘಟನೆ ನಡೀತೋ, ಇವತ್ತೊಂದು ಅದ್ಭುತವಾದ ದಿವಸ, ಇವತ್ತು ನಾವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥ ದಿವಸ, ಯೋಗ ಅಷ್ಟೇ, ಆ ಘಟನೆ ನಡೀತಿರಲಿಲ್ಲ. ಆದರೆ ಈ ಮ್ಯಾಜಿಸ್ಟ್ರೇಟಿಗೆ ಟ್ರಾನ್ಸ್ಫರ್ ಆಗಿರೋ ಗಡ್ಬಿಡಿ ಇವನೇನು ಮಾಡಿದ, ಆ ಪುಸ್ತಕನ ಓಪನ್ನೇ ಮಾಡಲಿಲ್ಲ. ಆ ಪುಸ್ತಕನ ತನ್ನ ಲಗೇಜ್ ಬಾಕ್ಸಲ್ಲಿ ಹಾಕಿ ಮುಜಫರ್ ನಗರಕ್ಕೆ ಹೋದ್ಮೇಲೆ ಓಪನ್ ಮಾಡಿದ್ರೆ ಆಯಿತು, ಸುಮ್ಮನೆ ಬಿಟ್ಟ. ಕ್ರಾಂತಿಕಾರಿಗಳು ಪಾಪ ಇಟ್ಟು ಬಂದ್ರಲ್ಲ, ಇವತ್ತು ಸಾಯಂಕಾಲ ಓಪನ್ ಮಾಡ್ತಾನೆ ಅಂತ ಕಾದ್ರು, ಬೆಳಗ್ಗೆ ಮಾಡ್ತಾನೆ ಅಂತ ಕಾದ್ರು, ನೆಕ್ಸ್ಟ್ ಡೇ ಓಪನ್ನೇ ಮಾಡಲಿಲ್ಲ, ಸುದ್ದಿನೇ ಬರಲಿಲ್ಲ. ಇವ್ರು ಅಂದ್ಕೊಂಡ್ರು ಬಾಂಬ್ ಫೇಲಿಯರ್ ಆಯ್ತೇನೋ ಅಂತ. ಬಾಂಬ್ ಫೇಲಿಯರ್ ಆಗಿರ್ಬೋದು, ಕ್ರಾಂತಿಕಾರಿಗಳು ಫೇಲ್ಯೂರ್ ಆಗಬಾರ್ದಲ್ಲ. ಅವನನ್ನು ಅಟ್ಟಿಸ್ಕೊಂಡು ಮುಜಫರ್ ನಗರಕ್ಕೆ ಹೋಗಿ ಆದರೂ ಕೊಲ್ಲಬೇಕು. ಯಾರು ಮಾಡ್ತಾರೆ ಇದನ್ನು ಅಂತ ಹುಡುಕಾಟ ಶುರು ಮಾಡುವಾಗ ಅವ್ರ ಕಣ್ಣಿಗೆ ಬಿದ್ದಂಥ ಒಬ್ಬ ಹುಡುಗ ಖುದಿರಾಮ್ ಬೋಸ್ ಅಂತ. ಖುದಿರಾಮ್ ಬೋಸ್ ಚಿಕ್ಕನ್ನಲ್ಲೇ ಅನಾಥನಾಗ್ಬಿಟ್ಟಿದ್ದ, ತಂದೆ ತಾಯಿನ ಕಳ್ಕೊಂಡಿದ್ದ, ಅಕ್ಕ ಬಾವನ ಮನೇಲಿ ಇರ್ತಿದ್ದ. ಈ ಬಾವ ಏನು ಮಾಡಿದ್ರು, ನನ್ನ ಹೆಂಡತಿ ತಮ್ಮ ಚೆನ್ನಾಗಿ ಓದಲಿ ಅಂತ ಸತ್ಯೇಂದ್ರನಾಥರ ಆಶ್ರಯದಲ್ಲಿ ಇಟ್ಟಿದ್ರು. ಈ ಸತ್ಯೇಂದ್ರನಾಥರು ಪ್ರಖರ ರಾಷ್ಟ್ರೀಯವಾದಿ. ಅವರು ದೇಸಿ ಬಟ್ಟೆಗಳ ಅಂಗಡಿ ಇಟ್ಕೊಂಡು ಅಲ್ಲಿ ಬಟ್ಟೆ ನೇಯೋದು ಇವೆಲ್ಲ ಕೆಲಸ ಮಾಡ್ತಿದ್ರು, ನೆಪಕ್ಕೆ ಮಾತ್ರ. ಹಿಂದೆ ಎಲ್ಲ ನಡೀತಿದ್ದು ಕ್ರಾಂತಿಕಾರ್ಯವೇ. ಕರೆಕ್ಟಾಗಿ ತಂದು ಅಲ್ಲೇ ಬಿಟ್ರು. ಇವ್ರ ಜೊತೆ ಸೇರ್ಕೊಂಡು ಈ ಹುಡುಗ ಎಂಥ ಪ್ರಖರ ರಾಷ್ಟ್ರೀಯವಾದಿ ಆಗ್ಬಿಟ್ಟ ಅಂತಂದ್ರೆ, ಇನ್ನೂ 18ರ ಹುಡುಗ ಈ ಕೆಲಸದ ಚರ್ಚೆ ಬಂದಾಗ ಹೇಳ್ದ, ಈ ಕೆಲಸ ಮಾತ್ರ ನನಗೆ ಕೊಡ್ಬೇಕು ನೀವು. 18ರ ಹುಡುಗ ಬಾರೀಂದ್ರಾದಿಯಾಗಿ ಎಲ್ಲರೂ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಏನು ಮಾಡಿದ್ರು, ಒಂದು ಸಣ್ಣ ಕೆಲಸ ಕೊಟ್ಟರು ಅವನಿಗೆ. ಅಮಾರ್ ಸೋನಾರ್ ಬಾಂಗ್ಲಾ ಅಂತ ರವೀಂದ್ರ ಬರೆದಿರುವಂಥ ಆ ಗೀತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಬ್ರಿಟಿಷರು ಬ್ಯಾನ್ ಮಾಡಿದ್ರು. ಅದನ್ನು ಪ್ರಿಂಟ್ ಮಾಡಿ ಕರಪತ್ರವನ್ನು ಒಂದು ದೊಡ್ಡ ಸಮ್ಮೇಳನ ನಡೀತಾ ಇದೆ, ಅಲ್ಲಿ ಹಂಚಬೇಕು ನೀನು ಅಂತಂದ್ರು. ಇವನು ಮುಲಾಜೆ ನೋಡಲಿಲ್ಲ, ಹೆಚ್ಚಂದ್ರೆ ಜೈಲಿಗೆ ತಾನೇ ಹೋಗಬೇಕು ಅಂತ ಕರಪತ್ರ ತಗೊಂಡು ಹಂಚಲಿಕ್ಕೆ ಶುರು ಮಾಡ್ದ. ಪೊಲೀಸರು ಬಂದು ಅವನ್ನ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿ ಕೆಲವು ದಿನಗಳ ನಂತರ ಬಿಟ್ಟು ಇವ್ರಿಗೆ ಅನ್ನಿಸ್ತು ಈ ಹುಡುಗ ಮಾಡ್ತಾನೆ ಅಂತ. ಹೆದರ್ಕೊಳ್ಳುವಂಥ ಜೀವ ಅಲ್ಲ ಇದು ಅಂತ ಅವನಿಗಂತೂ ಇಂತೂ ಈ ಕೆಲಸವನ್ನು ಕೊಟ್ಟರು. ಜೊತೆಯಲ್ಲಿ ಪ್ರಫುಲ್ಲ ಚಾಕಿ ಅನ್ನೋಂಥ ಮತ್ತೊಬ್ಬ ಹುಡುಗನ, ಇಬ್ರು ಚಿಕ್ಕ ಚಿಕ್ಕ ಹುಡುಗರೇ, 18ರಿಂದ 20 ನಡುವಿನ ಹುಡುಗರು. ಇಬ್ರು ಹುಡುಗರು ತಮ್ಮ ಬ್ಯಾಗಲ್ಲಿ ಬಾಂಬು ರಿವಾಲ್ವರ್ನ ಇಟ್ಕೊಂಡು ಟ್ರೈನಲ್ಲಿ ಮುಜಫರ್ ನಗರಕ್ಕೆ ಹೋಗಿ ಅಲ್ಲೊಂದು ಧರ್ಮಶಾಲೆಯಲ್ಲಿ ಉಳ್ಕೊಂಡು ಈತ ಪ್ರತಿನಿತ್ಯ ಏನು ಮಾಡ್ತಾನೆ ಇವನ್ ಚಲನವಲನಗಳನ್ನು ಹತ್ತಿರದಿಂದ ಗಮನಿಸ್ತಾರೆ. ತುಂಬ ತಡ ಮಾಡುವಂತೆಯೂ ಇಲ್ಲ. ಯಾರಾದರೂ ಇವರು ಬ್ಯಾಗ್ ಚೆಕ್ ಮಾಡಿದರೂ ಕೂಡ ಮಾಡೋ ಕೆಲಸ ಮಾಡೋಕ್ಕಿಂತ ಮುಂಚೆ ಇವರು ಜೈಲಿಗೆ ಹೋಗ್ತಾರೆ, ಅಥವಾ ಆನಂತರ ಬ್ರಿಟಿಷರ ಟಾರ್ಚರ್ ಸಹಿಸ್ಕೊಳ್ಬೇಕು, ಅರ್ಜೆಂಟ್ ಮಾಡಬೇಕು ಅಂತ ಹೇಳಿ ಗಮನಿಸಿದ್ರು. ಪ್ರತಿನಿತ್ಯ ಸಾಯಂಕಾಲ ಆದ ತಕ್ಷಣ ಕಿಂಗ್ಸ್ಫರ್ಡ್ ಅಲ್ಲಿನ ಪ್ಲಾಂಟರ್ಸ್ ಕ್ಲಬ್ಬಿಗೆ ಹೋಗ್ತಾ ಇದ್ದ.
ಜಮೀನ್ದಾರರ ಕ್ಲಬ್ ಅಂತ ನೀವು ತಿಳ್ಕೊಳ್ಬೋದು. ಆ ಜಮೀನ್ದಾರರ ಕ್ಲಬ್ಬಿಗೆ ಅಲ್ಲಿಗೆ ಹೋಗ್ತಿದ್ದ, ಅಲ್ಲೊಂದಷ್ಟು ಕುಡಿತ, ಡ್ಯಾನ್ಸು ಇವೆಲ್ಲ ಮಾಡಿಕೊಂಡು ಬ್ರಿಟಿಷರ ಹೆಂಗಸರ ಜೊತೆ ಕುಣಿದಾಡಿಕೊಂಡು ಎಲ್ಲ ವಾಪಸ್ ಬರ್ತಿದ್ರು. ಆ ವಾಪಸ್ ಬರೋ ಟೈಮಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಇವರಿಬ್ರು ನಿಶ್ಚಯ ಮಾಡಿದರು. ಸಾರೋಟ್ನಲ್ಲಿ ವಾಪಸ್ ಬರಬೇಕು. ಅವತ್ತು ಹಾಗೆ ಆಯಿತು. ವಾಪಸ್ ಅವನು ಅಲ್ಲಿಂದ ಹೊರಡ್ತಾನೆ. ಅವನು ಹೊರಟಿದ್ದೀನಿ ಇವ್ರು ನೋಡಿದ್ರು, ಎಲ್ಲರೂ ತಯಾರಾದರು. ಆದರೆ ದುರದೃಷ್ಟ ಏನು ಅಂತಂದರೆ ಅವನು ಸಾರೋಟ್ ಮುಂದೆ ಬರಬೇಕಿತ್ತು. ಮಿಸಸ್ ಕೆನಡಿ ಇಬ್ಬರು ಹೆಣ್ಮಕ್ಳು ಕೂತಿದ್ದಂಥ ಸಾರೋಟು ಮುಂದೆ ಬಂದ್ಬಿಡ್ತು. ಇವರು ಅವನದ್ದೇ ಅಂತ ತಿಳ್ಕೊಂಡು ಬ್ಯಾಗಲ್ಲಿದ್ದ ಬಾಂಬನ್ನು ತೆಗೆದು ಎಸೆದ್ರು ಮತ್ತು ಶೂಟು ಮಾಡಿದ್ರು. ಸತ್ತವರು ಇವನೇ ಇರಬೇಕು ಅಂತ ತಿಳ್ಕೊಂಡು, ಕಿಂಗ್ಸ್ಫರ್ಡೇ ಇರಬೇಕು ಅಂತ ತಿಳ್ಕೊಂಡು ತಕ್ಷಣ ಇವ್ರಿಗೆ ಗೊತ್ತಾಯಿತು ಸಾರೋಟಲ್ಲಿದ್ದವರು ಸತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರು ಓಡಲಿಕ್ಕೆ ಅಂತ ಹೋದರು, ಇನ್ನಲ್ಲಿರಬಾರ್ದು ಅಂತ. ಓಡುವಾಗ ಚಪ್ಪಲಿ ಅಡ್ಡ ಬರ್ತಿದೆ ಅಂತ ಚಪ್ಪಲಿನ ಅಲ್ಲೇ ಪಕ್ಕದಲ್ಲಿ ಬಿಸಾಕಿ ಇಬ್ಬರೂ ಬೇರೆ ಬೇರೆ ದಿಕ್ಕನ್ನು ಹಿಡಿದು ಆದಷ್ಟು ಬೇಗ ಮುಜಫರ್ ನಗರದ ಈ ವ್ಯಾಪ್ತಿಯನ್ನು ದಾಟಬೇಕು ಅಂತ ರಾತ್ರಿ ಆಗಿದ್ದ ಘಟನೆ. ರಾತ್ರಿ ಇಡೀ ಓಡಿದ್ರು. 18 ಹುಡುಗರು ರಾತ್ರಿ ಇಡೀ 2 ದಿಕ್ಕುಗಳಲ್ಲಿ ಓಡ್ತಾನೆ ಹೋದರು. ಈ ಖುದಿರಾಮ ಅವನು ವಾಯಿನಿ ಅನ್ನೋವಂಥ ಒಂದು ರೈಲ್ವೆ ಸ್ಟೇಷನ್ನಿಗೆ ಬಂದ. ಇಮ್ಯಾಜಿನ್ ಮಾಡಿ, ರಾತ್ರಿ ಸುಮಾರು ಒಂದು 9 ಗಂಟೆ ಅಷ್ಟೊತ್ತಿಗೆ ಓಡ್ಲಿಕ್ಕೆ ಶುರು ಮಾಡಿದವರು ಬೆಳಗ್ಗೆ ಒಂದು 6-7 ಗಂಟೆ ಅಷ್ಟೊತ್ತಿಗೆ ಅವ್ರ ಸ್ಥಿತಿ ಹೆಂಗಾಗಿರುತ್ತೆ. ಫುಲ್ ಬೆವರು ಸುರಿದು ಹೋಗಿರುತ್ತೆ, ಮುಖ ಸುಸ್ತಾಗಿರುತ್ತೆ, ಹೊಟ್ಟೆಗೇನೂ ಇರಲ್ಲ, ನೀರು ಕುಡಿಲಿಕ್ಕೆ ಅವಕಾಶ ಇರಲ್ಲ, ಎಲ್ಲಾದರೂ ನೀರು ಬೇಕು ಅಂತ ಕಾಯ್ತಿರ್ತಾರೆ. ನೋಡಿದ್ರೆ ಗೊತ್ತಾಗುತ್ತೆ ಇವ್ರದ್ದೇನೋ ಪ್ರಾಬ್ಲಮ್ ಇದೆ ಅಂತ, ಆ ಥರದ ಸ್ಥಿತಿ. ಅಷ್ಟೊತ್ತಿಗೆ ಈ ಅಟ್ಯಾಕ್ನ ಸುದ್ದಿಯನ್ನು ಜಾಡ್ ಹಿಡ್ಕೊಂಡು ಬಂದಂಥ ಪೊಲೀಸರು ಈ ಅಟ್ಯಾಕ್ ಆದ ಜಾಗದಲ್ಲಿ ಚಿಕ್ಕ ಚಿಕ್ಕ ಹುಡುಗರ ಚಪ್ಪಲಿ ಸಿಕ್ಬಿಡುತ್ತೆ ಅವ್ರಿಗೆ ಗೊತ್ತಾಯಿತು ಈ ಹುಡುಗರು ಭಾಳ ದೊಡ್ಡವರಲ್ಲ, 18-20 ತರುಣರು, ಚಪ್ಪಲಿ ಭಾಳ ಚಿಕ್ಕದಾಗಿದೆ ಅಂತ. ಹೀಗಾಗಿ ಯಾರು ಕೊಲೆ ಮಾಡಿದ್ದಾರೋ ಅವ್ರ ಕಾಲಲ್ಲಿ ಚಪ್ಪಲಿ ಇರಲ್ಲ, ಮೊದಲನೇದು. ಎರಡನೇದು ಹುಡುಗರು ಚಿಕ್ಕವರು, ಮೇಜರ್ ಕ್ಲೂ 2 ಸಿಕ್ತು. ಈಗ ಖುದಿರಾಮ್ ಬೋಸ್ ವಾಹಿನಿ ಅನ್ನೋಂಥ ರೈಲ್ವೆ ಸ್ಟೇಷನಲ್ಲಿ ಕೂತ. ಯಾರಿಗೂ ಆಗಲೂ ಅನುಮಾನ ಬರಲಿಲ್ಲ, ಆದರೆ ಪತ್ರಿಕೆಯಲ್ಲಿ ಸುದ್ದಿ ಬಂದಿತ್ತು ಹಿಂಗಾಯಿತು ಅಂತ. ಆ ಸುದ್ದಿಯಲ್ಲಿ ಬರೆದಿತ್ತು ಚಪ್ಪಲಿ ಇಲ್ಲದೆ ಈ ಥರ ಓಡ್ತಾ ಇರುವಂಥ ಚಿಕ್ಕ ವಯಸ್ಸಿನ ತರುಣರು ಇವರು ಅಂತ. ನ್ಯೂಸ್ ಓದ್ತಾ ಇದ್ದವನು ಬಾಯ್ಬಿಟ್ಟು ಹೇಳ್ದ, ಅಯ್ಯೋ ಕಿಂಗ್ಸ್ಫೋರ್ಡನ್ನು ಕೊಲ್ಲಬೇಕು ಅಂತ ಅಂದ್ಕೊಂಡ್ರು, 2 ಹೆಣ್ಮಕ್ಳು ಮಾತ್ರ ಸತ್ತರಂತೆ ಎಂದ. ಹೆಂಗಾಗಿರ್ಬೇಡ ಇವನಿಗೆ ಕೇಳಿ. ತಕ್ಷಣ ತಿರುಗಿ, ಅಯ್ಯೋ ಕಿಂಗ್ಸ್ಫೋರ್ಡ್ ಸಾಯ್ಲಿಲ್ವಾ ಅಂತ ಕೇಳ್ಬಿಟ್ಟ. ಅವ್ರಿಗೆ ಅನುಮಾನ ಬಂತು. ತಗೋ ಪೇಪರ್ ಓದೊಂದು ಕೂರಿಸಿ ಅವ್ರನ್ನ ಹಿಡ್ಕೊಟ್ಟವ್ರಿಗೆ ಬಹುಮಾನ ಬೇರೆ ಇತ್ತಲ್ಲ. ಅವ್ರ ತಕ್ಷಣ ಪೊಲೀಸರಿಗೆ ವಿಷಯ ಮುಟ್ಟಿಸಿ ಈ ಹುಡುಗರನ್ನ ಹಿಡ್ಕೊಡುವಂಥ ಪ್ರಯತ್ನ ಮಾಡಿದರು. ಹಾಗೆ ಆ ಹುಡುಗರ ಜಾಡನ್ನು ಕೊಟ್ಟ ನಂತರ ಆ ಹುಡುಗನನ್ನು ಬಂದು, ಖುದಿರಾಮ್ ಬೋಸನನ್ನು ಬಂದು ಅಲ್ಲೇ ಹಿಡ್ಕೊಂಡ್ರು. ಅವನನ್ನು ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿ 1908 ಆಗಸ್ಟ್ 11ಕ್ಕೆ ಅವನನ್ನು ಗಲ್ಲಿಗೆ ಏರಿಸಲಾಯಿತು. ಇದರ ಕೋಇನ್ಸಿಡೆನ್ಸ್, ಇವತ್ತಿನ ದಿನಕ್ಕೆ 133 ವರ್ಷಗಳ ಹಿಂದೆ ಖುದಿರಾಮ್ ಬೋಸ್ ಈ ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದ. ಹಂಗೆ ಸಮರ್ಪಿಸಿಕೊಳ್ಳುವಾಗಲೂ ಕೂಡ ಅವನ ಕಣ್ಣಲ್ಲಿ ಒಂದು ಹನಿ ನೀರಲಿಲ್ಲ. ರಾಷ್ಟ್ರಕ್ಕೋಸ್ಕರ ತನ್ನ ಕಾರ್ಯ ಮಾಡಿದ್ದೀನಿ ಅನ್ನುವಂಥ ಹೆಮ್ಮೆ ಮಾತ್ರ ಇತ್ತು. ವಿಶೇಷ ಏನು ಗೊತ್ತೇ, ಅಷ್ಟು ಪುಟ್ಟ ಹುಡುಗನ ಮೇಲೆ ಯಾವ ಪರಿ ಇವರು ದಾಳಿ ಮಾಡಿರ್ಬೋದು, ಯಾವ ಪರಿ ಟಾರ್ಚರ್ ಮಾಡಿರ್ಬೋದು, ಒಂದೇ ಒಂದು ವಿಚಾರವನ್ನು ಕೂಡ ಕೊನೆವರೆಗೂ ಬಿಟ್ಕೊಡ್ಲಿಲ್ಲ. ಒಂದು ಕಡೆ ಇವನು ಓಡೋದ್ರೆ ಇನ್ನೊಂದು ಕಡೆ ಪ್ರಫುಲ್ಲ ಚಾಕಿ ಓಡೋಗಿದ್ನಲ್ಲ, ಅವನು ಮತ್ತೊಂದು ದಿಕ್ಕಲ್ಲಿ ಓಡೋಗಿ ತುಂಬ ಸುಸ್ತಾಗಿ ಒಂದು ಕಡೆ ಕುಳಿತುಕೊಂಡ. ಅಲ್ಲಿ ಸ್ವಲ್ಪ ನೀರನ್ನು ಕುಡ್ದ. ಯಾರಾದರೂ ಇನ್ನೇನಾದರೂ ಕಷ್ಟ ಕೊಡ್ತಾರೆ ಅಂತ ತನ್ನ ಕೈಯಲ್ಲಿದ್ದ 4 ಆಣೆಲಿ ಏನೋ ಕಡಲೆಪುರಿನ ತೊಗೊಂಡು ತಿಂದು ಇನ್ನೊಂದು ಟ್ರೈನ್ ಹತ್ತು ಕೂತ್ಬಿಟ್ಟ. ಆದರೆ ಇವನನ್ನು ಗಮನಿಸ್ತಾ ಇದ್ದವ್ರಿಗೆ ಎಲ್ರಿಗೂ ಏನೋ ಅನುಮಾನ ಇತ್ತು ಅಂತ ಗೊತ್ತಾಗಿ ಆ ಟ್ರೈನಲ್ಲಿದ್ದಂಥ ನಂದಲಾಲ್ ಅನ್ನೋಂಥ ಒಬ್ಬ ಪೊಲೀಸ್ ಏನು ಮಾಡ್ದ, ಇವನ ಹತ್ತಿರಕ್ಕೆ ಬಂದು ಕೂತ್ಕೊಂಡ. ಇವನ ಜೊತೆ ಮಾತಾಡ್ತಾ ಈ ಎಲ್ಲ ವಿಚಾರಗಳನ್ನು ಕೆದಕಿ ಅವನಿಗೆ ಗೊತ್ತಾಯಿತು ಇದೇ ಹುಡುಗ ಅವನು ಅಂತ. ಸ್ಟೇಷನ್ ಬಂದ ತಕ್ಷಣ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಪ್ರಯತ್ನ ಪಟ್ಟ ಇವನನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ದ. ಅವನು ಕೊಸರಾಡಿಕೊಂಡು ಇವ್ರ ಕೈಲಿ ಸಿಗಬಾರ್ದು ಅಂತ ತನ್ನ ಹತ್ರ ಇದ್ದ ಪಿಸ್ತೂಲ್ನಿಂದ ತನಗೆ ಗುಂಡು ಹೊಡ್ಕೊಂಡು ಪ್ರಾಣ ಬಿಟ್ಟ. ಅವನ ಬಗ್ಗೆ ಬರೆದವ್ರು ಹೇಳ್ತಾರೆ, ಮೊದಲನೇ ಗುಂಡು ಹೊಡ್ಕೊಂಡಂತೆ ನಾನು ಈ ಗುಂಡಿಗೆ ಸಾಯ್ತೀನೋ ಇಲ್ಲವೋ ಅಂತ ಅರೆ ಜೀವದಲ್ಲೇ ಇನ್ನೊಂದು ಗುಂಡನ್ನು ಹೊಡ್ಕೊಂಡು ಪ್ರಾಣ ಬಿಟ್ಟವನು ಪ್ರಫುಲ್ಲ ಚಾಕಿ ಅಂತ. ಮಿತ್ರ, ಇಬ್ಬರು 18 ತರುಣರು ಈ ದೇಶದಲ್ಲಿ ನಮಗಳಿಗೋಸ್ಕರ ಪ್ರಾಣ ಕೊಟ್ಟು ಹೋಗ್ಬಿಟ್ರು. ಆದರೆ ಕ್ರಾಂತಿಕಾರಿಗಳು ಸುಮ್ಮನಿರಲಿಲ್ಲ, ಅವರಿಗೆ ಬೆಂಕಿಯಾಗಿತ್ತು. ಮೊದಲನೇದು ಕಿಂಗ್ಸ್ಫೋರ್ಡ್ ಸಾಯಲಿಲ್ಲ,
ಆದರೆ ಎರಡನೇದು ಇಬ್ಬರು ಕ್ರಾಂತಿಕಾರಿಗಳನ್ನು ಕಳ್ಕೊಂಡ್ವಲ್ಲ ಅಂತ ಅವರಿಬ್ಬರು ಏನು ಮಾಡಿದರು, ಕ್ರಾಂತಿಕಾರಿಗಳು ಏನು ಮಾಡಿದರು, ಈ ನಂದಲಾಲ್ ಅನ್ನುವಂಥ ಪೊಲೀಸ್ ಇದ್ನಲ್ಲ, ಯಾರು ಪ್ರಫುಲ್ಲ ಚಾಕಿನ್ ಹಿಡಿದಿದ್ನೋ ಅವನನ್ನು ಸಾಯಿಸಬೇಕು ಅಂತ ನಿಶ್ಚಯ ಮಾಡಿ ಗುಣೇಂದ್ರ ಗುಪ್ತ ಅನ್ನೋಂಥ ಒಬ್ಬ ಕ್ರಾಂತಿಕಾರಿ ಪಿಸ್ತೂಲ್ ತಗೊಂಡು ಬಂದು ನಂದಲಾಲನ್ನು ಎದುರಿಗೆ ಗುಂಡಿಟ್ಟು ಕೊಂದು ಈ ದೇಶದಲ್ಲಿ ಅನ್ಯಾಯ ಮಾಡಿದವ್ರಿಗೂ ಇದೇ ಶಿಕ್ಷೆ ಆಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಎಲ್ರಿಗೂ ತಲುಪಿಸುವಂಥ ಪ್ರಯತ್ನ ಮಾಡಿದ. ಆದರೆ ದುರಂತ ಏನು ಅಂತಂದರೆ, ಯಾವಾಗ ಈ ಬಾಂಬ್ ಸ್ಫೋಟ ಆಯಿತೋ, ಈ ಬಾಂಬ್ ಹೊಸತು ಬಂತಲ್ಲ ಬ್ರಿಟಿಷರಿಗೆ, ಅವ್ರಿಗೆ ಗಾಬರಿ ಆಗೋಯ್ತು. ಈ ಬಾಂಬಿನ ಫ್ಯಾಕ್ಟ್ರಿ ಎಲ್ಲೋ ಇದೆಯಲ್ಲ, ಹುಡುಕಬೇಕಲ್ಲ ಅದನ್ನು, ಅದು ಸಿಗಲಿಲ್ಲ ಅಂತಂದರೆ ದೇಶದಾದ್ಯಂತ ಇದು ನಡೆಯುತ್ತಲ್ಲ ಅಂತ ಜಾರ್ ಹಿಡ್ಕೊಂಡು ಬಂದರು. ಮಾಣಿಕ್ ತೋಲಾ ತೋಟಕ್ಕೆ ಬಂದು ನಿಂತು, ಯಾವ ತೋಟದಲ್ಲಿ ಬಾಂಬ್ ತಯಾರಾಗ್ತಿತ್ತೋ ಅಲ್ಲೇ ಬಂದು ನಿಂತರು. ಎಲ್ಲ ಅವರ ಸೂತ್ರಗಳೆಲ್ಲ ತಂದು ಅಲ್ಲೇ ನಿಲ್ಲಿಸಿದ್ವು. ಕೊನೆಗೆ ಆ ಮಾಣಿಕ್ ತೋಲಾ ತೋಟದ ಮೇಲೆ ದಾಳಿ ಮಾಡಿದಾಗ ಎಲ್ಲರೂ ಸಿಕ್ಕಿಬಿದ್ರು. ಬಾರೀಂದ್ರ ಘೋಷರು ಸಿಕ್ಕಿಬಿದ್ರು, ಉಲ್ಲಾಸ್ಕರ್ ದತ್ತರು ಸಿಕ್ಕಿದ್ರು, ಸತ್ಯೇಂದ್ರನಾಥ್, ಎಲ್ಲರೂ ಯಾರ್ಯಾರು ಕ್ರಾಂತಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿದ್ರು ಎಲ್ಲರೂ ಸಿಕ್ಕಿದ್ರು. ಇವರೆಲ್ಲರೂ ಸೂತ್ರಧಾರ ಅಂತ ಹೇಳಿಕೊಂಡು ಅರವಿಂದ್ ಘೋಷರನ್ನೂ ಹಿಡಿದು ಜೈಲಿಗೆ ಹಾಕ್ಬೇಕು.